ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾಸ್ಟರ್ ಪ್ರಮೋದ್. ನಾಳೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಸೊ ಎಲ್ಲರಿಗೆ ತುಂಬ ಸಂತೋಷದ ದಿನ, ನನಗೂ ಕೂಡ. ಆದರೆ ಈ ಜಯಂತಿಯ ನಿಮಿತ್ತ ನಾವು ಒಂದು ಮಾತು ಹೇಳ್ತೀನಿ, ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ನಾನು ಚಿಕ್ಕವನಿದ್ದಾಗ ನಮ್ಮ ಅಬ್ಬಿಹಾಳ ಗ್ರಾಮದಲ್ಲಿ, ಹತ್ತನೇ ತಾಲೂಕಿನ ಅಬ್ಬಿಹಾಳ ಗ್ರಾಮ, ಇಲ್ಲಿ ಹತ್ತನೇ ಬಿಟ್ಟು ಒಂದು 7 ಕಿಲೋಮೀಟರ್ ಅದ. ಅಲ್ಲಿ ಸುರೇಶ್ ಸತ್ಯ ಅಂತ ಹೇಳಿದ್ದು, ಸುರೇಶ್ ಚಿದಾನಂದ್ ಕಾಂಬ್ಳೆ ಅಂತೇಳಿ ಅದ ನೀನು ಕಾಕವ. ಆ ಕಾಕನ ಸಣ್ಣಾಗಿದ್ದಾಗ ಅಂಗಡಿ ಹತ್ಯಕ್ಕೆ ಹೋದಾಗ ₹2 ಅಂಕಲ್ಪಿ ಕೊಟ್ಟಿದ್ದು ನನಗೆ. ಆ ₹2 ಅಂಕಲ್ಪಿದಿಂದ ನಾನು ಇಡೀ ಕನ್ನಡವನ್ನು ಪರ್ಫೆಕ್ಟ್ ಓದಾಕ, ಇಂಗ್ಲೀಷ್ ಪರ್ಫೆಕ್ಟ್ ಓದಾಕ ಕಲಿತೀನಿ. ನೋಡ್ರಿ, ಅವ್ನು ₹2 ಅಂಕಲ್ಪಿ ಪುಸ್ತಕ ಕೊಟ್ಟಿದ್ದಕ್ಕೆ ನಾ ಇವತ್ತು ಒಬ್ಬ ಶಿಕ್ಷಕನಾಗಿದ್ದೀನಿ. ನೀವು ಅನ್ಬೋದು ಏನು ಸಿಂಪಲ್ ಅಂಕಲ್ಪಿ, ಬಟ್ ಅದರಲ್ಲಿ ಸಾಕಷ್ಟು ಅಕ್ಷರಗಳಿದ್ದು ಆ ಅಕ್ಷರಗಳು ಬೆಳ್ಕೊತ್ ಹೌದು ನನ್ನಲ್ಲಿ. ಅಂದ್ರೆ ಹೇಳುವ ಉದ್ದೇಶ, ಅವ್ನು ಕೊಟ್ಟಂತ 2 ಅಂಕಲ್ಪದಿಂದ ನನ್ನಲ್ಲಿ ಇಷ್ಟು ಬದಲಾವಣೆ ಆಗಿದೆ. ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ನಾವು ಸಾಕಷ್ಟು ಪಟ್ಟಿ ಹಣ ಸಂಗ್ರಹಣೆ ಮಾಡಿದ್ವು. ಅದನ್ನ ಯಾವುದೋ ಉಪಯೋಗ ಬಾರದಂಥ ಕಾರ್ಯಕ್ರಮಗಳಿಗೆ ಹಾಕುವ ಬದಲಾಗಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಬುಕ್ಸ್ಗಳು ಇರಲ್ಲ, ಬ್ಯಾಗ್ಗಳು ಇರಲ್ಲ, ಸ್ಕೂಲ್ ಫೀ ತುಂಬಿರಂಗಿಲ್ಲ, ಕಾಲೇಜ್ ಬಿಟ್ಟಿರ್ತಾರೆ ಫೀ ಇಲ್ದಕ್ಕೆ. ಅಂಥ ಹುಡುಗರಿಗೆ ಏನಾದರೂ ಈ ದುಡ್ಡನ್ನು ನೀವು ಕೊಟ್ಟು ಅಥವಾ ಬುಕ್ಸ್, ಪೆನ್ನ, ಲರ್ನಿಂಗ್ ಮಟೀರಿಯಲ್ಸನ್ನು ಕೊಟ್ಟು ಅವರಿಗೆ ಮುಂದಿನ ಎಜುಕೇಷನ್ಗೆ, ಅವರ ಶಿಕ್ಷಣಕ್ಕೆ ನೀವು ಸಹಾಯ ಮಾಡಿದ್ರೆ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯತ್ತ ನಾವು ಸಾಗಿದಂತೆ ಆಗುತ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಶಿಕ್ಷಣವೇ ಶಕ್ತಿ. ಅವರ ಜಯಂತಿ ದಿನ ಅಂತೂ ಶಿಕ್ಷಣಕ್ಕೆ ನಾವು ಶಿಕ್ಷಣ ಪ್ರಸಾರ ಮಾಡುವಂಥ ಆ ದಿನವಾದರೂ ನಾವು ಮಾಡಬೇಕು. ಆ್ಯಕ್ಚುಲಿ ವರ್ಷದ ಎಲ್ಲ ದಿನಗಳಲ್ಲಿ ನಾವು ಬಡ ಮಕ್ಕಳಿಗೆ ಅಥವಾ ಪ್ರತಿಯೊಂದು ಮಕ್ಕಳಿಗೆ ಶಿಕ್ಷಣ ಪಡೆಯೋಕ್ಕೆ ಸಹಾಯ ಮಾಡಬೇಕು. ಆದರೆ ನಾಳಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಾಳಿದಲ್ಲ, ಆ ದಿನದಿಂದಾದ್ರೂ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಟು ಕಷ್ಟದ ಎಲ್ಲರೂ ದುಡ್ಡಿರ್ತೀರಿ, ಅದನ್ನೆಲ್ಲ ಗೊಳೆ ಮಾಡಿ ಬ್ಯಾಂಜೋ ಪಾರ್ಟಿ, DJ ತಿನ್ನೋದು ಉಣ್ಣೋದು ಈ ಥರ ಹಾಕಿಬಿಟ್ರೆ ಅಂದ್ರೆ ಶಿಕ್ಷಣ ಪ್ರಸಾರ ಆಗಲ್ಲ, ಮತ್ತು ದುಡ್ಡು ವ್ಯರ್ಥ, ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜು ಸಿಗಂಗಿಲ್ಲ. ಸೊ ನನ್ನ ಅಭಿಪ್ರಾಯ ಅಷ್ಟೇ ಹೇಳಿ, ನಾಳಿನ ದಿನ ಆದರೂ ನಾವು ಸ್ವಲ್ಪ ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಆ ದುಡ್ಡಿನಿಂದ ಸರ್ಕಾರ ನೀಡಿದ್ರೆ, ಅಥವಾ ಶೈಕ್ಷಣಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ರಿ, ಕ್ವಿಜ್ಗಳನ್ನ ಹಮ್ಮಿಕೊಳ್ರಿ, ಒಟ್ಟು ಶಿಕ್ಷಣ ಸಂಬಂಧಪಟ್ಟಂಥ ಕಾರ್ಯಗಳನ್ನ ಹಮ್ಮಿಕೊಳ್ರಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹನಿಗೆ ನಾವು ನೀಲಿ ಹಚ್ತೀವಿ. ಆ ನೀಲಿ ಅಂದ್ರೆ ಅದರ ಅರ್ಥ ಶಿಕ್ಷಣದ ಗುರುತು. ಅವರ ಆ ನೀಲಿ ಮಷಿದಿಂದ ಇಡೀ ಭಾರತದ ಭವಿಷ್ಯವನ್ನು ಬರೆದಿದ್ದಾರೆ. ಅದೇ ರೀತಿ ಪ್ರತಿ ಮಗು ಕೂಡ ಅಟ್ಲೀಸ್ಟ್ ನಮ್ಮ ಮನೆಯವರ ಭವಿಷ್ಯವನ್ನು ಬದಲಾವಣೆ ಮಾಡಬೇಕು ಶಿಕ್ಷಣದಿಂದ. ಇದೇ ಒಂದು ನನ್ನ ಉದ್ದೇಶ. ಜೈ ಭೀಮ್, ಧನ್ಯವಾದಗಳು.